ಬ್ರಹ್ಮಾವರದ ಸಕ್ಕರೆ ಕಾರ್ಖಾನೆ ಗುಜರಿ ಮಾರಾಟದಲ್ಲಿ ಕೋಟಿ ಹಗರಣದ ಆರೋಪ ಕೇಳಿ ಬಂದಿದೆ. ಬಿಜೆಪಿ ಅವಧಿಯ ಹಗರಣ ತನಿಖೆಗೆ ಸರ್ಕಾರ ಮೀನಾಮೇಷ ಎಣಿಸ್ತಾ ಇದೆ ಅನ್ನುವಂತ ಆರೋಪ ಕೇಳಿ ಬಂದಿದೆ. ಕಾಂಗ್ರೆಸ್ ನಾಯಕ ಅಹೋರಾತ್ರಿ ಧರಣಿ ನಡೆಸಿ ತನಿಖೆಯನ್ನು ನಡೆಸಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಆದರೆ ಡಿಸಿಎಂ ಡಿಕೆಶಿ ಕ್ರಮವನ್ನ ಕೈಗೊಳ್ತೀವಿ ಅಂತ ಭರವಸೆಯನ್ನು ನೀಡಿ ಧರಣಿ ನಿಲ್ಲಿಸುವಂತೆ ಮನವಿ ಮಾಡಿದ್ರು. ಆದರೆ ಡಿಸಿಎಂ ಡಿಕೆಶಿ ಮನವಿಯನ್ನ ಕಾಂಗ್ರೆಸ್ ನಾಯಕ ಪ್ರತಾಪ್ ಚಂದ್ರ ಶೆಟ್ಟಿ ನಯವಾಗಿ ತಿರಸ್ಕರಿಸಿದ್ದಾರೆ. ಬ್ರಹ್ಮಾವರ ಸಕ್ಕರೆ ಕಾರ್ಖಾನೆಯಲ್ಲಿ ಅಧಿಕಾರಿಗಳ ವಿರುದ್ಧ ತನಿಖೆಗೆ ಒತ್ತಾಯ ಕೇಳಿ ಬಂದಿದೆ. ಬ್ರಹ್ಮಾವರ ಸಕ್ಕರೆ ಕಾರ್ಖಾನೆಯಲ್ಲಿ ನಡೆದಿರುವಂತದ್ದು 1-2 ಕೋಟಿ ಹಗರಣವಲ್ಲ, 14 ಕೋಟಿ ಗುಜರಿ ಹಗರಣ ಅಂತ ಆರೋಪ ಕೇಳಿ ಬಂದಿದೆ. ಗುಜರಿ ಮಾರಾಟದ ಅವ್ಯವಹಾರದ ಬೆನ್ನು ಬಿದ್ದಿದೆ ಕಾಂಗ್ರೆಸ್ ನಾಯಕ. ರೈತ ಬಂಧುಗಳೇ, ಇದು ನನಗೂ ಸ್ವಲ್ಪ ಅನುಭವ ಇದೆ ಸರ್. ಇವತ್ತು 10ನೇ ದಿನ ಧರಣಿದ್ದು. ಡಿ ಕೆ ಶಿವಕುಮಾರ್ ಸ್ವತಃ ಬಂದು ಹೋದರು. ನಾವು ಅನಿಸಿದೆವು ಡಿ ಕೆ ಶಿವಕುಮಾರ್ ಬಂದು ಹೋದ್ಮೇಲೆ ಧರಣಿ ಮುಗಿಬೋದು ಅಂತ. ಮುಗಿದಿಲ್ಲ. ಯಾವ ರೀತಿ ಮುಂದುವರಿಸ್ತಾ ಇದ್ದೀರಿ, ಯಾವ ಕಾರಣಕ್ಕೆ ಮುಂದುವರಿಸ್ತಾ ಇದ್ದೀರಿ ಅಂತ? ನಾವು ಕೆಲವು ವಿಚಾರಗಳನ್ನು ಪ್ರಸ್ತಾಪಿಸಿದ್ದೇವೆ. ಅದಕ್ಕೆ 8 ನಂತರ ಅದಕ್ಕೆ ಒಂದು ಸಭೆ ಕರಿತೇವೆ ಬೆಂಗಳೂರಿನಲ್ಲಿ. ಅದಕ್ಕೆ ರೈತ ಪ್ರತಿನಿಧಿಗಳೆಲ್ಲ ಬರಲಿ, ಒಂದು 5 ಜನ. ಆ ನಂತರ ಅಲ್ಲೆಲ್ಲ ಚರ್ಚೆ ಮಾಡೋಣ ಅನ್ನತಕ್ಕಂಥ ಹೇಳಿದ್ದಾರೆ. ಮತ್ತು ಅಲ್ಲಿ ಏನು ಇತ್ಯರ್ಥ ಆಗ್ತಾಯಿದೆ ಅಂತ ನೋಡಿ ತೀರ್ಮಾನ ತೆಗೊಳ್ತೇವೆ. ಅಥವಾ ನಾವು ಹೇಳಿರ್ತಕ್ಕಂಥ ಏನು ವಿಚಾರಗಳಿವೆ ಅದರೊಳಗೆ ಏನಾದರೂ ಇತ್ಯರ್ಥ ಆದರೆ ಯಾವುದೇ ದಿವಸ ವಿಡ್ರಾ ಮಾಡ್ಬೋದು, ಅದಕ್ಕೇನು ಸಮಸ್ಯೆ ಇಲ್ಲ ಸರ್. ಈಗ ಸಚಿವರೆಲ್ಲ ಸಹಿ ಹಾಕಿದ್ದಾರೆ. ಇನ್ನು ಯಾವ ಹಂತದಲ್ಲಿ ನಿಮಗೆ ತಿರುಗಿ ಈಗ ಸ್ಟೇಟಸ್ ಏನು ಅಂತೇಳಿ, ಅಂದರೆ ಪೂರ್ವಾನುಮತಿಗೆ ಸಂಬಂಧಪಟ್ಟ ಹಾಗೆ ಸ್ಟೇಟಸ್ ಏನಿದೆ ಅಂತ? ಅಲ್ಲಿ ಪೂರ್ವಾನುಮತಿಗೆ ಯಾರೆಲ್ಲ ಬೇಕಾಗಿತ್ತು ದಾಖಲೆಯಲ್ಲಿ ಅವರಲ್ಲಿ ಒಬ್ಬರನ್ನು ಮಾತ್ರ ಸೇರಿಸಿದ್ದಾರೆ. ಒಬ್ಬರನ್ನು ಯಾವುದೋ ಕಾರಣಕ್ಕೆ ಕೈಬಿಟ್ಟಿರ್ಬೋದು. ಕೈಬಿಟ್ಟಿರೋದು ಸರಿಯಲ್ಲ. ಅದಕ್ಕೆ ಬೇಕಾದಂಥ ದಾಖಲಾತಿಯು ಲಿಖಿತವಾಗಿ ಅವ್ರದ್ದೇ ಕಚೇರಿಯಿಂದ ಬಂದಿರೋದಿರೋದ್ರಿಂದ ಅದು ನಾವು ಸಂಬಂಧಪಟ್ಟವರ ಗಮನಕ್ಕೆ ತಂದಿದ್ದೀವಿ. ಅವರು ಅದನ್ನು ಸರಿಪಡಿಸ್ತಾರೆ. ಸರ್, ಇವತ್ತು 10ನೇ ದಿನ ಧರಣಿ. ನಾನೀಗ ಬ್ರಹ್ಮಾವರದಲ್ಲಿದ್ದೇನೆ. ಇಲ್ಲಿನ ಸಕ್ಕರೆ ಕಾರ್ಖಾನೆಯ ಆಸುಪಾಸಿನಲ್ಲಿ ಕಳೆದ 10 ದಿನಗಳಿಂದ ಧರಣಿ ನಿರತ ರೈತರನ್ನು ನಾವು ನೋಡ್ಬೋದು. ಉಡುಪಿ ಜಿಲ್ಲಾ ರೈತ ಸಂಘದ ನೇತೃತ್ವದಲ್ಲಿ ನಡೀತಾ ಇರುವಂತಹ ಧರಣಿ ಬ್ರಹ್ಮಾವರ ಸಕ್ಕರೆ ಕಾರ್ಖಾನೆಯಲ್ಲಿ ಆಗಿರುವಂತಹ 15 ಕೋಟಿಗೂ ಅಧಿಕ ಮೊತ್ತದ ಹಗರಣವನ್ನು ಉದ್ದೇಶವಾಗಿಟ್ಟುಕೊಂಡು ರೈತರು ಅಹೋರಾತ್ರಿ ಧರಣಿಯನ್ನು ನಡೆಸ್ತಾ ಇರುವಂಥದ್ದು. ಮಾಜಿ ಸಭಾಪತಿಗಳಾದಂತಹ ಪ್ರತಾಪ್ ಚಂದ್ರ ಶೆಟ್ಟಿ ಅವರ ನೇತೃತ್ವದಲ್ಲಿ ನಡೀತಾ ಇದೆ. ಈ ಹಿಂದೆ ವಾರಾಹಿ ಸಂಬಂಧಪಟ್ಟ ಹೋರಾಟ ನಡೆದ ದಿನಗಳನ್ನು ಕೂಡ ನಾವಿಲ್ಲಿ ಸ್ಮರಿಸಬಹುದಾಗಿದೆ. ವಿಷಯ ಏನಪ್ಪ ಅಂದರೆ, ನಿನ್ನೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಸ್ವತಃ ಈ ಸ್ಥಳಕ್ಕೆ ಬಂದಿದ್ದಾರೆ. ಪ್ರತಾಪ್ ಚಂದ್ರ ಶೆಟ್ಟಿ ಜೊತೆ ಮಾತನಾಡಿದ್ದಾರೆ. ಅಲ್ಲಿಗೆ ಹೋರಾಟ ಅಂತ್ಯ ಆಗಬಹುದು ಅನ್ನುವಂಥ ನಿರೀಕ್ಷೆ ಇತ್ತು. ಆದರೆ ರೈತರು ಪಟ್ಟು ಹಿಡಿದು ಕುಳಿತಿದ್ದಾರೆ. ಹೋರಾಟ ಒಂದು ತಾರ್ಕಿಕ ಅಂತ್ಯಕ್ಕೆ ಬರುವವರೆಗೆ ಮುಂದುವರಿಯುತ್ತೆ ಅನ್ನುವಂಥದ್ದು ಸ್ವತಃ ಪ್ರತಾಪ್ ಚಂದ್ರ ಶೆಟ್ಟಿ ಅವರು 10 ದಿನಗಳ ಕಾಲ ಇಲ್ಲಿ ನಿಂತು ಅಹೋರಾತ್ರಿ ರೈತರನ್ನು ಬೆಂಬಲಿಸ್ತಾ ಹೋರಾಟದಲ್ಲಿ ಮುಳುಗಿರುವುದನ್ನು ನಾವು ನೋಡಬಹುದು. ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಬಂದಂಥ ಸಂದರ್ಭದಲ್ಲಿ ಮಾತುಕತೆಯನ್ನು ನಡೆಸಿದ್ದಾರೆ. 8ನೇ ತಾರೀಕಿಗೆ ಇಲ್ಲಿನ ಒಂದು ನಿಯೋಗವನ್ನು ಸಚಿವರನ್ನು ಭೇಟಿ ಮಾಡಿಸ್ತೇನೆ ಅನ್ನುವಂಥ ಮಾತನ್ನು ಹೇಳಿದರು. ಆದರೆ ರೈತರು ಅಷ್ಟಕ್ಕೆ ತೃಪ್ತಿ ಆಗಿಲ್ಲ. ಇದೊಂದು ನಿರ್ಣಾಯಕ ಹಂತಕ್ಕೆ, ತಾರ್ಕಿಕ ಅಂತ್ಯಕ್ಕೆ ಹೋಗಬೇಕಾದಂಥ ಹೋರಾಟ. ಬಿಜೆಪಿ ಸರ್ಕಾರ ಇದ್ದಂಥ ಅವಧಿಯನ್ನು ನಾವು ತೆಗೆದುಕೊಳ್ಳೋದಾದರೆ ಆ ಸಂದರ್ಭದಲ್ಲಿ ಇದ್ದಂಥ ಆಡಳಿತ ಮಂಡಳಿಯವರು, ಈಗ ನಾವು ನೋಡ್ತಾ ಇರುವಂಥ ಈ ಸ್ಥಳ ಎಲ್ಲ ಏನಿದೆ ಇದೆಲ್ಲ ಬ್ರಹ್ಮಾವರ ಸಕ್ಕರೆ ಕಾರ್ಖಾನೆಗೆ ಸೇರಿದಂಥ ಸ್ಥಳ. ಸಹಕಾರಿ ಒಂದು ನಿಯಮದ ಅಡಿಯಲ್ಲಿ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾರ್ಯಾಚರಿಸ್ತಾ ಇದ್ದಂಥ ಏಕೈಕ ಸಕ್ಕರೆ ಕಾರ್ಖಾನೆ ದಶಕಗಳಾಯಿತು ಆ ಕಾರ್ಖಾನೆ ಮುಚ್ಚುಗಡೆಯಾಗಿ. ಆ ನಂತರದಲ್ಲಿ ಅಲ್ಲಿದ್ದಂತಹ ಗುಜರಿ ಸಾಮಾನನ್ನು, ಅಲ್ಲಿದ್ದಂತಹ ಪಳೆಯುಳಿಕೆಗಳನ್ನು ಮಾರಿರುವಂಥದ್ದು. ಹಾಗೆ ಮಾರುವಂಥ ಸಂದರ್ಭದಲ್ಲಿ ಯಾವುದೇ ನಿಯಮಾವಳಿಗಳನ್ನು ಪಾಲಿಸಿರಲಿಲ್ಲ ಅನ್ನುವಂಥದ್ದು ಈ ಹಗರಣದ ಮೂಲ ವಿಚಾರ ಇರುವಂಥದ್ದು. ಇಲ್ಲಿನ ಪ್ರತಿಯೊಂದು ವಸ್ತುಗಳನ್ನು ಅಲ್ಲಿನ ಗೋಡೆಗಳಿರ್ಬೋದು, ಕಲ್ಲುಗಳಿರ್ಬೋದು, ಕಬ್ಬಿಣದ ಸಾಮಗ್ರಿಗಳಿರ್ಬೋದು, ಗುಜರಿ ಇರ್ಬೋದು, ಪ್ರತಿಯೊಂದನ್ನು ಕೂಡ ಈ ಪಾಳು ಬಿದ್ದಂಥ ಒಂದು ಸ್ಥಳದಲ್ಲಿ ಇದ್ದಂಥ ಒಂದು ಎಲ್ಲ ಕಟ್ಟಡದ ಸಾಮಗ್ರಿಗಳನ್ನು ಮಾರಾಟ ಮಾಡಿ ಅದರಲ್ಲಿ ಯಾವುದೇ ಒಂದು ಪಾರದರ್ಶಕತೆಯನ್ನು ಪಾಲಿಸದೆ ಸುಮಾರು 14ರಿಂದ 15 ಕೋಟಿಯವರೆಗೆ ಅವ್ಯವಹಾರ ಆಗಿದೆ ಅನ್ನುವಂಥದ್ದು. ಗುಜರಿ ಸಾಮಾನನ್ನು ಮಾರಾಟ ಮಾಡಿ ಆಗಿರುವಂಥ ಈ ಒಂದು ಅವ್ಯವಹಾರದ ವಿರುದ್ಧ ಧರಣಿಯನ್ನು ನಡೆಸ್ತಾ ಇರುವಂಥದ್ದು ರೈತರು. ಸ್ವತಃ ಡಿಸಿಎಂ ಅವರು ಬಂದರೂ ಕೂಡ ಯಾವುದೇ ಒಂದು ಸಂಧಾನಕ್ಕೆ ಒಪ್ಪದೆ ಹೋರಾಟವನ್ನು ಮುಂದುವರಿಸಿದ್ದಾರೆ. ಅಹೋರಾತ್ರಿ ಧರಣಿ ನಡೀತಾ ಇದೆ. ಒಂದು ರೀತಿಯಲ್ಲಿ ಒಬ್ಬ ಹಿರಿಯ ನಾಯಕ, ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕ ಪ್ರತಾಪ್ ಚಂದ್ರ ಶೆಟ್ಟಿ ಅವರು ಅನೇಕ ಬಾರಿ ಶಾಸಕರಾಗಿದ್ದವರು, ಸಭಾಪತಿಯಾಗಿದ್ದವರು. ಅಂಥ ಒಬ್ಬ ಹಿರಿಯ ನಾಯಕ
ತನ್ನದೇ ಸರ್ಕಾರದ ವಿರುದ್ಧ ಧರಣಿ ಕೂತಿದ್ದಾರೆ ಅನ್ನುವಂಥದ್ದು ಈ ಒಂದು ಹೋರಾಟದ ಹೆಚ್ಚುಗಾರಿಕೆ. ಮತ್ತು ಅದಕ್ಕೂ ಮುಖ್ಯವಾಗಿ ಸ್ವತಃ DCM ಅವರು ಬಂದರೂ ಕೂಡ ಈ ಹೋರಾಟದಲ್ಲಿ ಒಂದು ಸಂಧಾನ ಕಾಣಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ ಅನ್ನುವಂಥದ್ದು. ಅವರನ್ನು ಮಾತನಾಡಿಸೋಣ, ಪ್ರತಾಪ್ ಚಂದ್ರ ಶೆಟ್ಟರನ್ನು ಮಾತನಾಡಿಸೋಣ, ಹೋರಾಟಗಾರರನ್ನು ಮಾತನಾಡಿಸೋಣ. ಮುಂದಿನ ದಿನಗಳಲ್ಲಿ ಹೋರಾಟದ ರೂಪುರೇಷೆಗಳು ಏನಿರುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.